ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಇದೇ ಡಿಸೆಂಬರ್ 13, 2025 ನಡೀತಕ್ಕಂಥ ನವೋದಯ ಪರೀಕ್ಷೆಗೆ ಈಗಾಗಲೇ ಭಾಗ 1 ವಿಡಿಯೋ ಮಾಡಿದೀವಿ. ಇದು ಭಾಗ 2 ಗಣಿತ ವಿಭಾಗದಿಂದ ಮತ್ತು ಮುಖ್ಯವಾದ ಪ್ರಶ್ನೆಗಳನ್ನು ತಂದಿದ್ದೇವೆ. ಒಂದಿಷ್ಟನ್ನು ಚರ್ಚೆ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಬರೀ 2340 ಮತ್ತು 8320 ಕೂಡಿಸಿ ಸಮೀಪದ 1000ಕ್ಕೆ ಅಂದಾಜಿಸಿದಾಗ, ನೋಡ್ರಿ, ನೀವು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲ್ಲ ಅಂದ್ರೆ ಅದು ಸರಿಯಾಗಿ ಅರ್ಥ ಆಗಲ್ಲ. ನೋಡ್ರಿ, 2340 ಮತ್ತು 8320 ಮೊದಲು ಕೂಡಿಸ್ಬೇಕು, ನಂತರ ಅಂದಾಜು ಮಾಡ್ಬೇಕು. ಮೊದಲು ನೀವು ಅಂದಾಜು ಮಾಡಿ ಕೂಡ್ಸಕ್ ಹೋಗ್ಬಿಡ್ತೀರಿ ಪ್ರಶ್ನೆಯನ್ನು. ಮೊದಲು ಕೂಡಿಸಿ ಕೂಡಿಸಿ ಆಮೇಲೆ 1000ದ ಸ್ಥಾನಕ್ಕೆ ಅಂದಾಜಿಸಿ ಅಂತ ಕೂಡ್ಸಂಬರಿ. 2340 ಪ್ಲಸ್ 8320 ಎರಡನೇ ಮಾಡ್ರಿ ಕೂಡಿಸಿ. 0 4 2 6 3 3 6 8 2 10. ನೋಡ್ರಿ, ಇಲ್ಲಿಗೆ ಲೆಕ್ಕ ಮುಗುದಿಲ್ಲ. ಇದು ಆಪ್ಷನ್ ಆಗೈತೆ ಅಂತ ಹಾಕ್ಬಿಡ್ತಾರೆ, ನೀವು ಹೋಗಿ ಹಾಕಬಾರ್ದು. ಬರ್ರಿ, 1000ದ ಸ್ಥಾನಕ್ಕೆ ಅಂದಾಜಿಸಿದಾಗ ಬರ್ರಿ 1000 ಬರ್ರಿ, ಇದು ಬಿಡಿ, 10 100 1000. ಈ 1000 ಸ್ಥಾನಕ್ಕೆ ಅಂದಾಜು ಮಾಡಬೇಕಂದ್ರೆ ಪಕ್ಕದ ಸ್ಥಾನ, ಅದರ ಬಲಭಾಗದಲ್ಲಿ ಇರ್ತಕ್ಕಂಥ ಸ್ಥಾನದ ಸಂಖ್ಯೆಗಳು 0 1 2 3 4 ಇವು ಏನಾದ್ರೂ ಕಂಡು ಬಂದಲ್ಲಿ 0ನ್ನ ಕೂಡಿಸಬೇಕು, ಅಥವಾ ಇದಕ್ಕಿಂತ ಹೆಚ್ಚು 5 6 7 8 9 ಇದ್ರೆ ಒಂದನ್ನ ಕೂಡಿಸಿ. ಸೊ ಇದರಾಗಂತೂ ಯಾವ್ದು ಕಾಣ್ತಾ ಇಲ್ಲ, ಸೊ ದೊಡ್ಡದಿದೆ. ಸೊ ಹಾಗಾಗಿ ಇಲ್ಲಿ 6 ಇದ್ದ ಕಾರಣ 1 ಕೂಡಿಸ್ಬೇಕು, ಉಳಿಕಿದ್ದೆಲ್ಲ ಬರಿಬೇಕು. 0ಗೆ 1 ಕೂಡಿಸಿ 1, ಈ 1ಕ್ಕೆ 1, ಉಳಿಕಿದ ಬಲಭಾಗದಲ್ಲಿರ್ತಕ್ಕಂಥ ಸಂಖ್ಯೆಗಳೆಲ್ಲವೂ 0ಗಳಾಗ್ತವೆ. 0 0 0. ಉತ್ತರ 11,000. ಬನ್ನಿ, ಆಯ್ಕೆ 2ರಲ್ಲಿ ಸರಿಯಾದ ಉತ್ತರ ಇದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನಿದೆ? ಒಂದು ಸಂಖ್ಯೆಯ 7ನೇ ಒಂದರ ಬೆಲೆಯು 56 ಆಗಿದೆ. ಒಂದು ಸಂಖ್ಯೆ ಇದ್ದಂತೆ ಅದರ ಭಾಗ 7ನೇ ಒಂದು ಭಾಗ 56 ಆಗಿದೆ. ಹಾಗಾದ್ರೆ ಆ ಸಂಖ್ಯೆಯ ಅಂದ್ರೆ ಅದೇ ಸಂಖ್ಯೆ, ಯಾವ ಸಂಖ್ಯೆಯ 7/1 ಆಗಿತ್ತಲ್ಲ ಅದೇ ಸಂಖ್ಯೆಯ 8ನೇ 3 ಎಷ್ಟಾಗುತ್ತೆ ಅಂದ್ರೆ ಈ ಭಾಗ ಇಷ್ಟಾದ್ರೆ ಈ ಭಾಗ ಎಷ್ಟು? ನೋಡ್ರಿ, ಹೆಂಗ್ ಮಾಡ್ಬೇಕು ಈ ಲೆಕ್ಕ? ನೀವು ಬಹಳಷ್ಟು ರೀತಿಯಲ್ಲಿ ಮಾಡಬಹುದು. ನಾವು ಏಕಮಾನ ಪದ್ಧತಿಯಲ್ಲಿ ಮಾಡೋಣ ಬನ್ನಿ. ಯಾಕಂದ್ರೆ ಒಂದೇ ಸಂಖ್ಯೆ ಒಟ್ಟು ಚೇಂಜ್ ಇಲ್ಲ. ಹಾಗಾಗಿ ಬನ್ನಿ ನೋಡಬ್ರಿ, ಏನಂತೆ 1/7 ಭಾಗ ಅಂದ್ರೆ 50. ಅದೇ ಸಂಖ್ಯೆ ಇದೆ, ಬೇರೆ ಸಂಖ್ಯೆ ಆಗಿದ್ರೆ ಏಕಮಾನ ಇದು ಮಾಡಕ್ ಬರ್ತಿರ್ಲಿಲ್ಲ. ಅದೇ ಸಂಖ್ಯೆ ನೋಡ್ರಿ, ಆ ಸಂಖ್ಯೆಯ 3/8 ಭಾಗ ಎಷ್ಟು? ಸೊ ಕ್ವಶನ್ ಮಾರ್ಕ್. ನಮಗ ಭಾಗಗಳು ಒಂದ್ ಕಡೆ, ಸಂಖ್ಯೆಗಳ ಒಂದ್ ಕಡೆ ಹಾಕಿದ್ವಿ. ಸೊ ಹಾಗಾಗಿ ಮೂಲಮಾನಗಳನ್ನು ಸಮನಾಗಿದ್ರೆ ಮಾತ್ರ ಏಕಮಾನ ಪದ್ಧತಿ ಮಾಡಕ್ ಬರ್ತದೆ. ಓರೇ ಗುಣಾಕಾರ 3/8 × 56. ಒಂದ್ ನಿಮಿಷ ನೋಡ್ರಿ, ಏನಪ್ಪ ಅಂದ್ರೆ 3/8 × 56 ಡಿವೈಡೆಡ್ ಬೈ 1/7. ಈ ರೀತಿ 1/7 ಭಿನ್ನ ರಾಶಿಯನ್ನು ಬರೆಯಕ್ ಬರೋದಿಲ್ಲ. ಹಾಗಾಗಿ ಅದನ್ನ ಏನ್ ಮಾಡ್ಬೇಕು? ವ್ಯತ್ಕ್ರಮ ಮಾಡ್ಬೇಕು. ಸೊ ವ್ಯತ್ಕ್ರಮ ಮಾಡಿ 7/1 ಉಳಿದ ಲೆಕ್ಕವನ್ನು ಮಾಡಿ ಕಡ್ತವ್ರೆ ಗುಣಿಸ್ರೆ 8 1 8 7. ನೋಡ್ರಿ, ಮತ್ತೆ ಇಲ್ಲಿ ಹೋಗ್ತಾ ಕೆಳಗೆ ಏನಿಲ್ಲ. 7 7 49 49 3 ಮಾಡ್ರಿ, ಉತ್ತರ ಬರ್ತದೆ. 3 9 27 3 4 12 12 ಪ್ಲಸ್ 2 14 147. ನೋಡಿ, ಆಯ್ಕೆಗೆ ಬನ್ನಿ. ಸೊ ಆಪ್ಷನ್ 3 ಆಯ್ಕೆ 147 ಸರಿಯಾಗಿದೆ. ಅರ್ಥ ಆಗಿದೆಲ್ಲ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3 ಏನ್ ಹೇಳುತ್ತಪ್ಪ ಅಂದ್ರೆ, ಒಂದು ಆಯತಾಕಾರದ ಉದ್ದ ಮತ್ತು ಸುತ್ತಳತೆಗಳು ಕ್ರಮವಾಗಿ 10 ಮೀಟರ್ ಮತ್ತು 100 ಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣವೆಷ್ಟು? ಅಂದ್ರೆ ಇಲ್ಲಿ ಕೊಟ್ಟರು ನೋಡ್ರಿ, ಇದು ಉದ್ದ ಕೊಟ್ಟರು.
ಉದ್ದ ಮತ್ತು ಸುತ್ತಳತೆ ಕೊಟ್ಟರು. ಕ್ರಮವಾಗಿ ಅಂತ ಬಂದಾಗ ಫಸ್ಟ್ನೇದಕ್ಕ ಫಸ್ಟ್ನೇ ತಗೋಬೇಕು, ಎರಡನೇದಕ್ಕ ಎರಡನೇ ಅಳತೆಯನ್ನು ತಗೋಬೇಕು. ಅಂದ್ರೆ ಇಲ್ಲಿ ಉದ್ದ 10 ಮೀಟರ್, ಸುತ್ತಳತೆ 100 ಮೀಟರ್. ಸೊ ಅವ್ರು ಕ್ವಶನ್ ಕೇಳಿದ್ರು ವಿಸ್ತೀರ್ಣ. ಸೊ ವಿಸ್ತೀರ್ಣ ಬೇಕು. ವಿಸ್ತೀರ್ಣ ಬೇಕಂದಾಗ ಇಲ್ಲಿ ಉದ್ದ ಐತಿ, ಅಗಲನೂ ಬೇಕು. ನೋಡ್ರಿ, ಉದ್ದ ಇದೆ, ಸುತ್ತಳತೆ ಇದೆ, ಮೊದಲು ಅಗಲ ಕಂಡಿಡ್ರಿ, ತದನಂತರ ವಿಸ್ತೀರ್ಣ ಕಂಡ್ರಿ. ಸೊ ಅಗಲಕ್ಕೊಂದು ಸೂತ್ರ ಇದೆ, ಅಗಲ ಇಸ್ ಈಕ್ವಲ್ ಟು ಸುತ್ತಳತೆ ಕೊಟ್ಟಾಗ ಸುತ್ತಳತೆ ಬೈ 2 ಮೈನಸ್ ಉದ್ದ. ಸೊ ಸುತ್ತಳತೆ ಎಷ್ಟೈತಿ 100 ಅದ, ಬರ್ಕೊಳ್ರಿ. ಡಿವೈಡ್ ಬೈ 2 ಮಾಡ್ರಿ, ಮೈನಸ್ ಉದ್ದ ಇಟ್ಟದ 10 ಅದ, 10 ಬರ್ಕೊಳ್ರಿ. ನೋಡ್ರಿ 2 1 2 50 50 10 ಕಳೀರಿ, 40 ಬಂತು. 40 ಮೀಟರ್ ಏನಿದ್ರದು ಅಗಲ. ನೋಡ್ರಿ ನಿಮಗೆ ಉದ್ದನೂ ಅದ, ಈಗ ಅಗಲನೂ ಅದ. ವಿಸ್ತೀರ್ಣ, ವಿಸ್ತೀರ್ಣ ಏನ್ ಹೇಳುತ್ತಪ್ಪ ಅಂದ್ರೆ ಉದ್ದ ಇಂಟು ಅಗಲ ಹೇಳುತ್ತೆ. ಸೊ ಉದ್ದ 10 ಇದೆ, ಬರ್ಕೊಂಡ್ರೆ. ಅಗಲ 40 ಇದೆ, ಬರ್ಕೊಂಡ್ರೆ. 1 4 4 ಈ 0 ಈ 0 400 ಮೂಲಮಾನ ಚದರ ಮೀಟರ್ ಇರ್ಬೇಕು. ಮೀಟರ್ ಅದರ ವಿಸ್ತೀರ್ಣವನ್ನು ಚದರದಲ್ಲಿ ಇರ್ತೀವಿ, 400 ಚದರ ಮೀಟರ್. ಸೊ ನೋಡಂಬರಿ, ಆಯ್ಕೆ 4ರಲ್ಲಿ ಕಂಡು ಬಂದಿದೆ ನಮ್ಮ ಉತ್ತರ. ನೋಡ್ರಿ 200 ಚದರ ಮೀಟರ್ ಆಗಲ್ಲ, 300 ಚದರ ಮೀಟರ್ ಇಲ್ಲ, 1000 ಚದರ ಮೀಟರ್ ಇಲ್ಲ, ಸೀದಾ 4ನೇ ಆಯ್ಕೆ 400 ಚದರ ಮೀಟರ್. ಲೆಕ್ಕ ಅರ್ಥ ಏನು ಅನ್ಕೊಂಡಿದೀನಿ? ಇನ್ನು ಸ್ವಲ್ಪ ಸ್ಪಷ್ಟವಾಗಿ ಕೇಳ್ರಿ. ಉದ್ದ ಮತ್ತು ಸುತ್ತಳತೆ ಕೊಟ್ಟ ಅಗಲ ಕಂಡಿಡ್ರಿ, ತದನಂತರ ವಿಸ್ತೀರ್ಣ. ಸೊ ಅದಕ್ಕಾಗಿ ಇಲ್ಲಿ ನಮ್ಗ ಜಾಮಿಟ್ರಿ ಒಳಗ ರೇಖಾಗಣಿತದಲ್ಲಿ ಸ್ಪಷ್ಟತೆ ಆದಂತಹ ಸೂತ್ರಗಳು, ತದನಂತರ ಅದರ ಮಾಹಿತಿ ಪಕ್ಕ ತಿಳ್ಕೊಬೇಕು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 4 ಐತೆ. ಬನ್ನಿ, 2 ಅಂಕಿ ಸಂಖ್ಯೆಯ ಅಂಕಿಗಳ ಮೊತ್ತ. ನೋಡಿ ಹೆಂಗೆ ಪ್ರಶ್ನೆ, 2 ಅಂಕಿಯ ಸಂಖ್ಯೆ, 2 ಅಂಕಿ ಸಂಖ್ಯೆಯ ಅವುಗಳ ಅಂಕಿಗಳ ಮೊತ್ತ 11. ನೋಡ್ರಿ 2 ಅಂಕಿ ಸಂಖ್ಯೆ ಇದೆ, ಉದಾಹರಣೆ ನೋಡಂಬ್ರಿ. 19 8 3 83. ಇದು 2 ಅಂಕಿ ಸಂಖ್ಯೆ. ಇವುಗಳನ್ನ ಕೂಡಿಸಿದ್ರೆ 11 ಬರುತ್ತಂತ, ಹೌದಿಲ್ಲ? 8 + 3 11 ಆಗತ್ತ. 11 ಇಲ್ಲಿ ಕೊಟ್ಟಿದ್ರೆ ನಾನೊಂದು ಎಕ್ಸಾಂಪಲ್ ತಗೊಳ್ತಿದ್ದೇನೆ. ಈ ರೀತಿ 2 ಅಂಕಿಯ ಸಂಖ್ಯೆಯ ಅಂಕಿಗಳ ಮೊತ್ತ 11. ಓಕೆ, ಬರ್ರಿ ಮುಂದೆ ನೋಡಂಬ್ರಿ. ನೆಕ್ಸ್ಟ್, ಆ ಸಂಖ್ಯೆಯಿಂದ 9 ಕಳೆದಾಗ ಅಂಕೆಗಳು ವ್ಯತಿರಿಕ್ತ ಆಗುತ್ತವೆ. ಅಂದ್ರೆ ಈಗ ಒಂದು ಆ ಸಂಖ್ಯೆ ಒಳಗ 9 ಕಳಿಬೇಕಂತೆ, 9 ಕಳೆದಾಗ ವ್ಯತಿರಿಕ್ತ ಅಂದ್ರೆ ಏನು ಗೊತ್ತಾ? ಉದಾಹರಣೆ ಆಲ್ರೆಡಿ ಬರ್ದಿದೆ, ಒಂದು 83 ಬರ್ದಿದೆ. ವ್ಯತಿರಿಕ್ತ ಅಂದ್ರೆ ಏನು? ಇಂಟರ್ಚೇಂಜ್ ಆಗೋದು, ಇದು ಇಲ್ಲಿಗೆ ಹೋಗೋದು, ಇದು ಇಲ್ಲಿಗೆ ಬರೋದು, ಅಂದ್ರೆ ಉಲ್ಟಾ ಆಗೋದು. ಸೊ 38 ಆಗುತ್ತಂತ. ವ್ಯತಿರಿಕ್ತ ಅನ್ನೋ ಪದ ನೆನ್ಪಿಟ್ಕೊಡ್ರಿ, ಅದಲು ಬದಲು ಆದಾಗ ಅಂತ ಅರ್ಥ. ಆ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಬನ್ನಿ ನೋಡಂಬ್ರಿ. ಸೊ ನಾವೇನ್ ನೋಡಂಬ್ರಿ, 2 ಅಂಕಿ ಸಂಖ್ಯೆಯ ಅಂಕಿಗಳ ಮೊತ್ತ 11 ಬರ್ತಕ್ಕಂಥ ಒಂದು 4 ಸಂಖ್ಯೆ ಬರ್ಕೊಳಂಬ್ರಿ. ಏನ್ರಿ, ಫಸ್ಟ್ 1 ಹಚ್ಚ್ರಿ. 1ಕ್ಕ ಎಷ್ಟು ಕೂಡಿಸ 11? 10 ಕೂಡಿಸ 11. ಹೀಗಂದ್ರೆ ಇದು 3 ಅಂಕಿ ಸಂಖ್ಯೆ ಆಗುತ್ತ. ಸೊ ಇದು ಬರಂಗಿಲ್ಲ, ಬಿಡ್ರಿ. ಬಹಳ ಇಲ್ಲ, ಸ್ವಲ್ಪ ಇರ್ತಾವ್ರಿ. 2ಕ್ಕ 9 ಕೂಡಿಸ್ರೆ ಬರುತ್ತೆ. ನೆಕ್ಸ್ಟ್ 3ಕ್ಕ 8 ಕೂಡಿಸ್ಬೇಕು, 4ಕ್ಕ 7 ಕೂಡಿಸ್ಬೇಕು, 5ಕ್ಕ 6 ಕೂಡಿಸ್ಬೇಕು, ಮತ್ತೆ 6ಕ್ಕ 5, 7ಕ್ಕ 4, 8ಕ್ಕ 3, 9ಕ್ಕೆ 2. ಇವೇ ಸಂಖ್ಯೆ ಇರೋದೇ 4 ಸಂಖ್ಯೆಗಳು. ಈಗ ಬರೀ ಅಂದ್ರೆ ಈಗ ಮೊತ್ತಗಳು 11, 9 + 2 11, 3 + 8 11, 4 + 7 11, 5 + 6. ಈ ಕ್ವಶನ್ ನೋಡ್ರಿ, ಆ ಸಂಖ್ಯೆಯಿಂದ 9 ಕಳೆಯಿರಿ. ಇದ್ರ ಯಾವ್ದು 9 ಕಳೆದ್ರೆ ನಮಗ ಇದು ವ್ಯತಿರಿಕ್ತ ಆಗುತ್ತೆ, ಉಲ್ಟಾ ಆಗುತ್ತೆ. ನೋಡ್ರಿ ಆಯ್ಕೆ ಒಳಗೆ ನೋಡಿ ಕೊಟ್ಟಾರ ನೋಡ್ರಿ, 74 ಕೊಟ್ಟಾರ. ಓಕೆ, ಉಲ್ಟಾ ಕೊಟ್ಟಲ್ಲ ಬರ್ಕೊಂಡ್ರಿ. ಓಕೆ ಬರೀ 92, 83, 74, 65. ಓಕೆ, ಇವಿಷ್ಟ. ಓಕೆ, ನೀವೇನ್ ಬಿಡ್ರಿ, ಈ 29 9 ಕಳೆದ್ರೆ 92 ಆಗ ಸಾಧ್ಯನಾ? ಇಲ್ಲ, ಕಡಿಮೆ ಆಗುತ್ತೆ. ವಯಸ್ಸು 38ರಾಗ 9 ಕಳಿಬೇಕಂದ್ರೆ 83 ಆಗುತ್ತಾ? ಇದು ಬರಂಗಿಲ್ಲ. 47ರಾಗ 9 ಕಳೆದ್ರೆ 74 ಆಗಂಗಿಲ್ಲ. 56 9 ಕಳೆದ್ರೆ 65 ಆಗಿಲ್ಲ, ಕಡಿಮೆ ಆಗ್ತೈತಿ. ಅದಕ್ಕೆ ಇವೆಲ್ಲ ಆಪ್ಷನ್ ಬಿಟ್ಬಿಡಿ, ಈ ಕಡೆ ಬರ್ರಿ. ಸೊ ಅಂದ್ರೆ ಕಡಿಮೆ ಆಗ್ತವೆ, ಉಲ್ಟಾ ಈ ಬರೀ 92ರಾಗ 9 ಕಳೆದ್ರೆ 29 ಆಗುವುದಿಲ್ಲ. ಯಾಕಂದ್ರೆ ಬಹಳ ಕಡಿಮೆ, 80 ಕಡಿಮೆ. ಸೊ ಇದು ಬರಂಗಿಲ್ಲ.
83 9 ಕಳೆದ್ರೆ 38 ಆಗುತ್ತ. ಇದು ಕೂಡ ಆಗುವುದಿಲ್ಲ. ಯಾಕೆ ಹೇಳ್ರಿ? ಜಸ್ಟ್ ಇನ್ನ 70 ಕಡಿಮೆ ಐತಿದೆ ಇನ್ನ. ಸೊ ಹಾಗಾಗಿ 38 ಆಗ್ತಾ ಇದ್ದೆ. ಈಗ ಬನ್ನಿ ಉಳಿದ್ರೆ ಇವೆರಡಕ್ಕೆ 74 9 ಕಳೆದ್ರೆ 47 ಆಗುತ್ತಾ? ಇದು ಕೂಡ ಸಾಧ್ಯನೇ ಇಲ್ಲ. ಬನ್ನಿ ಉಳಿದ್ರೆ ಇದು ಒಂದೇ ಆಪ್ಷನ್. ಈಗ ಬರೀ 65 9 ಕಳೆದ್ರೆ ಪಕ್ಕ 56 ಆಗುತ್ತೆ. ಸೊ ತಗೋರಿ ಒಂದು ಕ್ಯಾರಿ ಕೊಡ್ರಿ. 15 9 ಹೋದ್ರೆ 6 6 1 ಹೋದ್ರೆ 5 ನೋಡ್ರಿ 56 ಬಂದಲ್ಲ. 65 ಉಲ್ಟಾ 56 ಬಂದಲ್ರಿ. ಬಂದಲ್ಲ ಅಂದ್ರೆ ಯಾವ ಸಂಖ್ಯೆ? ನೀವು ಎರಡು ಆಪ್ಷನ್ ಇಲ್ಲಿ ಎರಡು ಆಪ್ಷನ್ ಕಾಣಕತ್ತ ನಿಮ್ಗೆ. 65 ಹಾಕ್ಬಿಟ್ಟು 56 ಆಗುತ್ತೆ. ನಿಮ್ಗೆ ಇದು ಗೊಂದಲ ಆಗತ್ತೆ ನೋಡ್ರಿ. ನೀವು ಯಾವ ಸಂಖ್ಯೆಯಲ್ಲಿ ಕಳಿತಾ ಇದ್ರಿ? 65ರಾಗೆ ಕಳಕತ್ತೀರಿ ಅಂದ್ರೆ 65ರಾಗೆ ಹಾಕೋತಾರೆ. ಯಾಕೆ ಆ ಸಂಖ್ಯೆಯಲ್ಲಿ 9 ಕಳೆದ್ರೆ ಅದೇ ಸಂಖ್ಯೆ ಉಲ್ಟಾ ಆಗಿರ್ತದೆ. ನೀವೇನ್ ಮಾಡ್ತೀರಿ? 56 ಬಂದಂತ 56 ಹಾಕ್ತೀರಿ. ನೋ. ಸೊ ನಮ್ಮ ಉತ್ತರ ಆಯ್ಕೆ 3. ಒಂದು ಸಂಖ್ಯೆಯಲ್ಲಿ 9 ಕಳೆದಾಗ ಆ ಸಂಖ್ಯೆ ವ್ಯತಿರಿಕ್ತ ಆಗುತ್ತೆ, ಇದೇ ಸಂಖ್ಯೆ ವ್ಯತಿರಿಕ್ತ ಆಗುತ್ತೆ. ಸೊ ಇದು ವ್ಯತಿರಿಕ್ತ ಆದಾಗ ಬರ್ತಕ್ಕಂಥ ಉತ್ತರ ಆಗಿರ್ತದೆ. ನೋ, ಇದು ಬಂದಾಗ ಬರ್ತಕ್ಕಂಥ ಉತ್ತರ. ನೋ, ಇದು ಉತ್ತರ ಆಗಲ್ಲ. ಸೊ ಈ ಪ್ರಶ್ನೆಯಲ್ಲಿ ಈ ಸಂಖ್ಯೆ 9 ಕಳೆದಾಗ ಈ ಸಂಖ್ಯೆಯು ವ್ಯತಿರಿಕ್ತ ಆಗುತ್ತದೆ. ಸೊ ಆಯ್ಕೆ 3 ಸರಿಯಾಗಿದೆ. ಅರ್ಥ ಇದೆ ಅನ್ಕೊಳ್ಳಿ ಮಕ್ಕಳೇ. ಬನ್ನಿ ಮುಂದಕ್ಕೆ ಹೋಗ್ರಿ. ಪ್ರಶ್ನೆ ಸಂಖ್ಯೆ 5 ನೋಡ್ರಿ, ಸರಿಯಾಗಿ ಗಮನ ಕೊಡ್ಬೇಕು. ಬನ್ನಿ ಈ ಪ್ರಶ್ನೆ ಏನಿದೆ ನೋಡಮ್ರಿ. ಇದು ಸರಣಿ ಪಾಠದಿಂದ ಬಂದಿರತಕ್ಕಂತ ಒಂದು ಸಣ್ಣ ಪ್ರಶ್ನೆ. ಸರಿಯಾಗಿ ಗಮನ ಕೊಡ್ಬೇಕು. ಏನಾಗಿದೆ ಇಲ್ಲಿ 6 ಇದೆ, ಬರ್ಕೊಂಡ್ಬನ್ನಿ. 6 ಡ್ಯಾಶ್ ಅಂತ ಕೊಂಡ್ಬಿಡ, ಕ್ವಶನ್ ಮಾರ್ಕ್ ಇದೆ, ಡ್ಯಾಶ್. 21 33 48. ಸೊ ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂತ ಗೊತ್ತಿಲ್ಲ ನಮಗೆ. ಬನ್ನಿ ಇಲ್ಲಿ ಯಾವಾಗ ಈ ಟೈಪ್ ಇರ್ತದಲ್ಲ, ಇಲ್ಲಿ ಬಿಡ್ಬೇಕು, ಮುಂದಕ್ಕೆ ನೋಡ್ಬೇಕು. ಇಲ್ಲಿ ಏನಾಗತ್ತೆ, ಯಾವಾಗ ಇಲ್ಲಿಂದ ಇಲ್ಲಿಗೆ ಏನಾಗತ್ತೆ ನೋಡ್ಬೇಕು. 21 ಎಷ್ಟನ್ನು ಕೂಡಿಸಿದ್ರೆ ಅಥವಾ ಎಷ್ಟು ಗುಣಿಸಿದರೆ, ಎಷ್ಟು ಭಾಗಿಸಿದರೆ, ಎಷ್ಟು ಕಳೆದ್ರೆ ನೋಡ್ಬೇಕು. ಇಲ್ಲಿ ಕಳೆಯಕ್ ಸಾಧ್ಯ ಇಲ್ಲ, ಕೂಡಿಸಿರ್ಬೇಕು. ಹೆಚ್ಚಾಗಿದೆ ಭಾಗಿಸಕ್ಕೂ ಸಾಧ್ಯ ಇಲ್ಲ, ಗುಣಿಸು ಕೂಡ ಆಗಲ್ಲ. 21 1 ಗುಣಿಸಿ 20 21 2 42 ಗುಣಿಸಿಲ್ಲ. ಸೊ ಭಾಗಿಸಲ್ಲ, ಕೂಡಿಸಲ್ಲ. ಎಷ್ಟು ಕೂಡಿಸಾರ ನೋಡ್ರಿ, ಪ್ಲಸ್ 12 ಬೇಡ ನೋಡ್ರಿ. ಬೇಕಾದ್ರೆ ನೋಡ್ರಿ 1 2 3 2 1 3 ಅಲ್ಲಿ ಕೂಡಿಸಲ್ಲ. ಬರೀ ಇದಕ್ಕೆ ಎಷ್ಟು ಕೂಡಿಸಾರ ನೋಡ್ರಿ, 8 3 ಅಂದ್ರೆ 5 4 15 ಕೂಡಿಸಾರ. ಕಾಣತ್ತಲ್ರಿ, ಇಲ್ಲಿದ್ದಿಲ್ಲಿಗೆ 12 ಕೂಡಿಸಾರ, ಇಲ್ಲಿದ್ದಿಲ್ಲಿಗೆ 15 ಕೂಡಿಸಾರ. ಇಲ್ಲಿ ನಿಮ್ಗೆ ಏನ್ ತಿಳಿಯುತ್ತೆ, ಇಲ್ಲಿದ್ದ ಇಲ್ಲಿಗೆ 12 ಕೂಡಿಸಾರ, ಇಲ್ಲಿ 3 ಹೆಚ್ಚಾಗತ್ತೆ. ಅದರಲ್ಲಿ 12ರಿಂದ ಪ್ಲಸ್ 3 ಅದೇ ಬರ್ತೀವಿ. ಅಂದ್ರೆ ಇದಕ್ಕೆ 12ಕ್ಕೆ ಎಷ್ಟು ಕಡಿಮೆ ಐತೆ, 3 ಕಡಿಮೆ ಮಾಡ್ರಿ. 9 ಅಂದ್ರೆ ಇಲ್ಲಿದ್ದ ಇಲ್ಲಿಗೆ 9 ಕಡಿಮೆ ಇರ್ಬೇಕು ನೋಡ್ರಿ. ಸೊ 3 ಕಡಿಮೆ ಇರ್ಬೇಕು. 12 3 ಅಂದ್ರೆ 9. ಸೊ ಇಲ್ಲಿದ್ದ ಇಲ್ಲಿಗೆ 9ಕ್ಕಿಂತ 3 ಕಡಿಮೆ ಮಾಡ್ರಿ, 6. ಇದರ ಅರ್ಥ 6 6 12 ನೋಡ್ರಿ. ಈ 6 6 12 12 9 21 21 12 33 33 15 48 ನೋಡ್ರಿ. ಎಷ್ಟು ಈಸಿ ಸರಣಿತೆ. ಪ್ರಶ್ನೆಯನ್ನ ಸರಿಯಾಗಿ ಗಮನ ಕೊಡ್ಬೇಕು. ಇಲ್ಲಿ ಡಿಫ್ರೆನ್ಸ್ ಗೊತ್ತಾಯ್ತು, 12 ಐತಿ 15. ಅಂದ್ರೆ ಅರ್ಥ ಇಲ್ಲಿ 3 ಇಲ್ಲಿ 3 ಹೆಚ್ಚಾಯ್ತು. ಇದಕ್ಕೆ 3 ಕಡಿಮೆ ಮಾಡಿದ್ರೆ 9 ಬರುತ್ತೆ, ಇದಕ್ಕಿಂತ 3 ಕಡಿಮೆ 6 ಬರುತ್ತೆ. ಇವಾಗ ಕೂಡಿಸ್ಬೇಕು. 6ಕ್ಕೆ 6 ಕೂಡಿಸ್ರಿ 12 12 9 ಕೂಡಿಸ್ರಿ 21 21ಕ್ಕೆ 12 ಕೂಡಿಸ್ರಿ 33 33ಕ್ಕೆ 15 ಕೂಡಿಸ್ರಿ 48. ಸೊ ಹಾಗಾಗಿ ಈ ಬಾಕ್ಸ್ ಅಲ್ಲಿ ಬರ್ತಕ್ಕಂಥ ಸಂಖ್ಯೆ 12 ಆದ್ದರಿಂದ ನಮ್ಮ ಆಯ್ಕೆ 3 ಆಗಿರ್ತದೆ. ಅರ್ಥ ಏನು ಅನ್ಕೊಳ್ಳಿ ಮಕ್ಕಳೇ. ಬನ್ನಿ ಮುಂದಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6 ಏನಿರುತ್ತಪ್ಪ ಅಂದ್ರೆ ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧ 2598. ಎರಡು ಸಂಖ್ಯೆದವಂತ ಗುಣಿಸಿದರಂತ. ಸೊ ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆ 2ರಷ್ಟಿದ್ದರೆ, 2 ಪಟ್ಟಾಗಿದ್ದರೆ, ಇದರರ್ಥ 1 ಇದ್ರೆ ಇನ್ನೊಂದು ಸಂಖ್ಯೆ 2 ಇರ್ತದೆ, ಒಂದು ಸಂಖ್ಯೆ 10 ಇದ್ರೆ ಇನ್ನೊಂದು ಸಂಖ್ಯೆ 20 ಇರ್ತದೆ. ಅಂದ್ರೆ 2 ಪಟ್ಟು ಇರ್ತದೆ. ಅವುಗಳ ಚಿಕ್ಕ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆ ಬೇಕು, ದೊಡ್ಡ ಸಂಖ್ಯೆ 2 ಪಟ್ಟಾದ ಸಂಖ್ಯೆ ಬೇಕಾಗಿಲ್ಲ ಮಗ, ಚಿಕ್ಕ ಸಂಖ್ಯೆ ಬೇಕು. ಇದು ಈ ಲೆಕ್ಕವನ್ನು ನಾನಾ ರೀತಿಯಿಂದ ಕೆಲವೊಬ್ರು ನಾನಾ ರೀತಿ ಮಾಡ್ತಾರೆ. ಬರೀ ನಾವೊಂದು 2 ಮೆಥಡ್ ಮಾಡಿ ನೋಡಂಬರಿ. ಫಸ್ಟ್ ನೋಡಂಬರಿ ನಾರ್ಮಲ್ ಆಗಿ ಸಂಖ್ಯೆಗಳನ್ನ ತಗೊಂಡು ಚೆಕ್ ಮಾಡ್ಕೊಂಡು ಹೋಗ್ರಿ. ತದನಂತರ ನೋಡಂಬ್ರಿ ನೋಡಂಬರಿ. ಸೊ 2 ಸಂಖ್ಯೆಗಳನ್ನ ಗುಡಿಸಿದ್ರೆ ಏನ್ ಬರಬೇಕು, 2592 ಬರುತ್ತೆ ಅಂತ ಹೇಳ್ತದ. ಸೊ ನೋಡಿ, ಮತ್ತೆ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 2 ಪಟ್ಟಿದೆ ಅಂದ್ರೆ ಒಂದು x ಅಂತ ತಗೋರಿ, ಇದರ 2 ಪಟ್ಟು ಅಂದ್ರೆ 2x ಅಂತ ತಗೋರಿ.
ಸೊ ಎರಡನ್ನ ಗುಣಿಸಿದಾಗ 2592 ಬರುತ್ತೆ. ಸೊ ಇಲ್ಲಿ ಎಕ್ಸ್ ಅದ, ಇಲ್ಲಿ 2x ಅದ. ಸೊ ಗುಣಿಸಿದಾಗ 2x² ಆಗ್ತದೆ ಇಸ್ ಈಕ್ವಲ್ ಟು 2592 ಆಗುತ್ತೆ. ನನಗೆ ಎಕ್ಸ್ ಬೆಲೆ ಬೇಕಾಗಿರ್ತದ. ಸೊ x² ಇಸ್ ಈಕ್ವಲ್ ಟು 2 ಫಸ್ಟ್ ಆ ಕಡೆ ಕಳಿಸ್ಬೇಕಾಗಿರ್ತದ. ಸೊ 2592 ಡಿವೈಡ್ ಬೈ 2 ಆಗುತ್ತೆ. ಈ ಕಡೆ ಮಾಡಿ ಸೈಡ್ ಕಡ್ತಾ ನೋಡ್ರಿ ಏನ್ ಬರುತ್ತೆ ನೋಡಮ್ರಿ. 2 1 2 1 2 2 2 9 2 6 1296 ಬರ್ಬಿಡಮ್ರಿ. 1296 ಬಂತ್ರಿ. ನನಗೆ ಎಕ್ಸ್ ಬೆಲೆ ಬೇಕಾಗಿತ್ತು. ಈ ವರ್ಗ ನನ್ನ ಕಡೆ ಇದ್ರು ವರ್ಗ ಮೂಲ ಆಗತ್ತೆ. ಸೊ ಹೆಂಗ ಪ್ಲಸ್ ಇರೋದು ಮೈನಸ್ ಇಂಟರ್ಚೇಂಜ್ ಆಗುತ್ತಲ್ಲ, RHS ಕಡೆ ಹೋದಾಗ ಅದೇ ರೀತಿ ಇದ್ರ ಆ ಕಡೆ ಆಗುತ್ತೆ. ಸೊ 1296 ಇದಾಗುತ್ತೆ. ಹಾಗಾದ್ರೆ ವರ್ಗ ಮೂಲ ಎಷ್ಟು ಇದರದು ಅಂತ ಕೇಳಿದ್ರಿ ನಾವು. ನಿಮಗೆ ಸರಳವಾಗಿ ನಿಮಗೆ ವರ್ಗ ಸಂಖ್ಯೆ ಗೊತ್ತಿದ್ರೆ ಇಲ್ಲಿ ಕಷ್ಟ ಆಗಲ್ರಿ. ವರ್ಗ ಸಂಖ್ಯೆ ಗೊತ್ತಿಲ್ಲ ಅಂದ್ರೆ ಮಾತ್ರ ಕಷ್ಟ ಆಗುತ್ತೆ. ಸೊ ಇಲ್ಲಿ ಯೋಚನೆ ಮಾಡ್ರಿ, 30 ವರ್ಗನೇ 900 ಆಗುತ್ತೆ. ಸೊ 30ಕ್ಕಿಂತ ದೊಡ್ಡದಿರ್ತದೆ. 34 ಆಗಿರ್ಬೋದು, 36 ಆಗಿರ್ಬೋದು ನೋಡ್ರಿ. ಇಲ್ಲಿ 36 ಇಲ್ಲಿ 26. ಸಿಂಪಲ್ ಯೋಚನೆ ಮಾಡ್ರಿ, 26 ವರ್ಗ 600 ಸಮಥಿಂಗ್ ಬರ್ತದೆ. ಯಾಕಂದ್ರೆ 25 600 ಸಮಥಿಂಗ್ ಬರುತ್ತೆ. ಸೊ ಇದು 607 ಚಿಲ್ಲರೆ ಬರ್ಬೋದು. 30 900 ಆಗುತ್ತೆ. 36 40 1600 ಆಗುತ್ತೆ. ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಸೀದಾ ಉತ್ತರ 36 ಸಿಕ್ಬಿಡ್ತದೆ. ಚಿಕ್ಕ ಸಂಖ್ಯೆ ಆಗಿರ್ತದೆ. ಆದ್ರೆ ನೋಡಂಬರಿ, ಸೊ 1296 ವರ್ಗಮೂಲ ತೆಗೆಬೇಕಂದ್ರೆ ಅವಿಭಾಜ್ಯ ಅಪವರ್ತನೀಕರಣ ತೆಗೆದು ಸಿಗ್ತದೆ ನಿಮ್ಗೆ. ಸೊ ಅಥವಾ ನಾವು ಶಾರ್ಟ್ ಮೆಥಡ್ ವರ್ಗ ಸಂಖ್ಯೆ ಮೆಥಡ್ ಮಾಡಿಬಿಟ್ರೆ ಇನ್ನೂ ಶಾರ್ಟ್ ಸಿಗುತ್ತೆ. ಹೆಂಗೆ ನೋಡಮ್ಮ, 26 ವರ್ಗ 2 ವರ್ಗ 4 6 ವರ್ಗ 36 2 12 12 24. ಸೊ ಒಂದು ಸ್ಥಾನ ಬಿಡ್ರಿ, ಕೂಡಿಸಿ 6 7 6 676 26 ಬರ್ತದೆ. ಇದು 1296. ಇದು ಬರಲ್ಲ ಆಯ್ಕೆ. ಸೊ ನಾವು 30 ಡೈರೆಕ್ಟ್ ನಂಬರ್ 30 900 ಬಿಟ್ಟು ಬಿಡ್ರಿ. 36 ಸೀದಾ ಬಂದ್ಬಿಟ್ಟು ಬರ್ರಿ. ಸೊ 36 ವರ್ಗ 3 ವರ್ಗ 9 6 ವರ್ಗ 36 3 6 18 18 36 ಬನ್ನಿ. ಈ 6 ಇದು 9 9 12 ನೋಡ್ರಿ. 1290 ಅಂದ್ರೆ 36 ವರ್ಗ. ಇದೇ ಚಿಕ್ಕ ಸಂಖ್ಯೆ. ಯಾಕೆ ಹೇಳ್ರಿ ನೋಡ್ರಿ, ಅಕ್ಷರ ಚಿಕ್ಕ ಸಂಖ್ಯೆ, 2 ಅಕ್ಷರ ದೊಡ್ಡ ಸಂಖ್ಯೆ. ನಮ್ಮ ಅವ್ರ ಕ್ವಶನ್ ಚಿಕ್ಕ ಸಂಖ್ಯೆ ಕೇಳ್ಯಾರ, ಚಿಕ್ಕ ಸಂಖ್ಯೆನೇ ಕೇಳ್ಯಾರಲ್ಲ. ಹಾಗಾಗಿ ಉತ್ತರ ಆಯ್ಕೆ 36 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಬೆಲೆ ಏನಾಗುತ್ತೆ ಅಂದ್ರೆ 36 ಆಗುತ್ತೆ. ಆದ್ರೆ ನೀವು ಇಷ್ಟು ಮಾಡಲ್ಲ, ನಿಮ್ಗೆ ಇಷ್ಟು ಮೆಥಡ್ ಗೊತ್ತಾಗಬೇಕಲ್ಲ. ಯಾಕೆ 2 ಸಂಖ್ಯೆಗಳು ಇಷ್ಟು ತಗೋಬೇಕು, ಎಕ್ಸ್ ಇಂದ 2x² ಆಗುತ್ತೆ, ಈ ರೀತಿ ವರ್ಗಮೂಲ. ಸೊ ಈ ರೀತಿ ನಿಮ್ಗೆ ಆಗಲ್ಲಪ್ಪ ಅಂದ್ರೆ ಇನ್ನೂ ಮೆಥಡ್ಸ್ ಅದಾವ. ಒಂದು ಅಪವರ್ತನ ಮಾಡ್ಕೊಳ್ಳೋದು, ಗುಣಲಬ್ಧ ಅಂದ್ರೆ ಅಪವರ್ತನ. 2592 ಅಪವರ್ತನ ಮಾಡ್ಕೊಳಕ್ಕೂ ಆಗಲ್ಲ. ಅವಿಭಾಜ್ಯ ಅಪವರ್ತನೀಕರಣ ಮಾಡಿ ಸಹ ಮಾಡ್ಬೋದು. ಅದೊಂದು ಮೆಥಡ್ ಮಾಡಂಬ್ರಿ. ಇದನ್ನ ಅರ್ಥ ಆಯ್ತು. ಇನ್ನೊಂದು ಮೆಥಡ್, ಅವಿಭಾಜ್ಯ ಅಪವರ್ತನೀಕರಣ ಒಂದು ಶಾರ್ಟ್ ಮೆಥಡ್ ಆಗುತ್ತೆ. ಬನ್ನಿ ನೋಡೋಣ, 2592 ಅವಿಭಾಜ್ಯ ಅಪವರ್ತನೀಕರಣ ಅಂತ ಎಂಬ್ರಿ. ಸೊ 2 1 2 2 2 9 2 8 ಸಾರಿ 2 6 2 6 12. ನೆಕ್ಸ್ಟ್ 2 6 2 4 8 2 8 16 ಬರೀ. 2 3 6 2 2 2 4 2 1 1 ಉಳಿತು 2 6 2 2. ನೆಕ್ಸ್ಟ್ 2 8 2 1. ನೆಕ್ಸ್ಟ್ 3 2 6 2 ಉಳಿತು 3 7 21. ನೆಕ್ಸ್ಟ್ 3 9 ಅಂದ್ರೆ ಈ ಕಡೆ 9 ಬರ್ತದೆ ನೋಡ್ರಿ. 3 3 3 1. ಸೊ ಅವಿಭಾಜ್ಯ ಅಪವರ್ತನೀಕರಣ ಇದರಿಂದ ಏನ್ ಬಂತು? ಇದರಿಂದ ಒಂದು ಮೆಥಡ್ ಅದ. ಏನ್ ಮಾಡ್ಬೇಕು? ಫಸ್ಟ್ ನೋಡ್ರಿ, ಇಲ್ಲೊಂದು ಗುಂಪು ಮಾಡ್ಬೇಕು. ಇದೊಂದು ಗುಂಪು ಮಾಡ್ರಿ, ಇದೊಂದು ಗುಂಪು ಮಾಡ್ರಿ, ಇದು ಬಿಡ್ರಿ, ಇದೊಂದು ಗುಂಪು ಮಾಡ್ರಿ, ಇದೊಂದು ಗುಂಪು. ಸೊ ಈ ಗುಂಪಿದ ಏನ್ ಬರುತ್ತೆ? ಇಲ್ಲಿ 2 ಸೇರಿದವಲ್ಲ ಬರ್ತದೆ. ಇಲ್ಲೊಂದ್ 2 ಇಲ್ಲೊಂದು. ಯಾಕ್ರಿ ಅಂದ್ರೆ ಇದೊಂದು ಸಂಖ್ಯೆ ಇದೊಂದು ಸಂಖ್ಯೆ ಅಲ್ಲ. ಸೊ x ಒಂದು ಸಂಖ್ಯೆ 2 ಪಟ್ಟದ ಒಂದು ಸಂಖ್ಯೆ ಇದು ಬರ್ಕೊಂಡು ಹೇಳ್ದ ನೋಡಿ. ಇಲ್ಲಿ 2 ಇಲ್ಲಿ 2 ಈ ಒಂದು ಸಿಂಗಲ್ ಬಿಟ್ಬಿಟ್ಟು ಬರಿಬೇಡ್ರಿ. ಈ 3 3 ತಗೊಳ್ರಿ. ಇಲ್ಲೊಂದು 3 ಹಾಕ್ರಿ, ಇಲ್ಲೊಂದು 3. ನೆಕ್ಸ್ಟ್ ಹೇಗೆ ಹೇಳ್ಬಿಡ್ದವ್ರ, ಇಲ್ಲೊಂದು 3 ಹಾಕ್ರಿ, ಇಲ್ಲೊಂದು 3 ಹಾಕ್ರಿ. ಬೇಕಾಯ್ತು ಅನ್ಕೊಂಡಿದ್ದೀನಿ. ಸೊ ಇಷ್ಟ ಹಾಕ್ರಿ. ಈಗ ನೋಡ್ರಿ, ಇಲ್ಲೊಂದು 2 ಬಿಟ್ಟಿವಲ್ಲ, ಇದನ್ನ ಇರ್ಲಿ. ಇವಾಗ ಈ 2 ಎಕಡೆ ಆದ್ರೆ ಹಾಕ್ಬೋದು. ಯಾಕೆ ಹೇಳ್ರಿ, 2 ಎಕಡೆ ಹಾಕ್ತಲ್ಲ, ಅದು 2 ಪಟ್ಟು ಸಂಖ್ಯೆ ಆಗ್ತದೆ. ಯಾಕಂದ್ರೆ ಇದು x, ಇದು 2x. ಸೊ 2 ಈ ಕಡೆ ಹಾಕ್ರಿ, 2x ಬೇಕಾ ನೋಡ್ರಿ. 2 2 4 4 3 12 12 3 36 ಉತ್ತರ ಬಂದ್ಬಿಡುತ್ತೆ.
ಬೇಕಾದ್ರೆ ಬರೀ 32 2 72 ಬರ್ತದೆ. ಬೇಕಾದ್ರೆ ನೋಡ್ಕೇರಿ 2 2 4 4 ಮೂಲೆ 12 12 ಮೂಲೆ 36 36 2 72 ನೋಡ್ರಿ. ಈ 36 ಮತ್ತೆ 72 ಕೊಡ್ತಾರೆ 2592 ಬರ್ತೈತಿ. ಮತ್ ಈ ಸಂಖ್ಯೆ 36 ಆಗಿ ಆ ಸಂಖ್ಯೆ 72 ನೋಡಿ. ಇದು ಕೂಡ ಈಸಿ ಮೆಥಡ್. ಸೊ ಇದನ್ನು ಮೆಥಡ್ ನಾ ಹಿಂದೆ ಮಾಡಿದ್ದು ಮೆಥಡ್. ಸೊ ಅರ್ಥ ಏನ್ ಅನ್ಕೊಂಡಿದ್ರಿ? ಸೊ ನಮಗೆ ಚಿಕ್ಕ ಸಂಖ್ಯೆ ಬೇಕಾದ್ದರಿಂದ ಚಿಕ್ಕದು 36 ಅರ್ಥ ಏನ್ ಅನ್ಕೊಂಡಿದ್ರಿ ಮಕ್ಕಳೇ? ಹೌದಲ್ವಾ? ಓಕೆ, ಮುಂದೆ ಬನ್ನಿ. ಕ್ವಶನ್ ನಂಬರ್ 7 ಏನ್ ಹೇಳತ್ತ ನೋಡಿ. ನೋಡ ಬನ್ನಿ. 48 ಮೀಟರ್ 24 ಮೀಟರ್ 8 ಮೀಟರ್ ಉದ್ದದ ಅಳತೆಯ ಬಟ್ಟೆಯನ್ನು ಅಳೆಯಲು ಉಪಯೋಗಿಸುವ ಅತಿ ಚಿಕ್ಕ ಸ್ಕೇಲ್ ಅಳತೆ ನೋಡಿ. ಯಾವಾಗ ಈ ರೀತಿ ಚಿಕ್ಕದು ಅಂತ ಬಂದಾಗ ಲಾಸಹ ಮಾಡಬೇಕು. ಲಘುತ್ತಮ ಸಾಮಾನ್ಯ ಅಪವರ್ತ್ಯ ತೆಗಿಬೇಕು. ಬನ್ನಿ, 48 24 8 ಲಾಸಹ 48 ಆಗುತ್ತೆ. ನೇರವಾಗಿ ಹೇಳ್ಬೋದು. ಹೆಂಗೆ ಅಂದ್ರೆ ಅದೊಂದು ನಿಯಮ. ಕೊಟ್ಟಿರುವ ಎಲ್ಲಾ ಸಂಖ್ಯೆಗಳು ಒಂದು ಸಂಖ್ಯೆಯ ಅಪವರ್ತ್ಯವಾದಲ್ಲಿ, ಕೊಟ್ಟಿರುವ ಎಲ್ಲಾ ಸಂಖ್ಯೆಗಳು ಒಂದು ಸಂಖ್ಯೆಯ ಅಪವರ್ತ್ಯವಾದಲ್ಲಿ ಅಂದ್ರೆ ಮಗ್ಗಿಗಳಾದಲ್ಲಿ ದೊಡ್ಡ ಸಂಖ್ಯೆಯ ಅವುಗಳ ಲಾಸ ಆಗಿರ್ತದೆ. 8 3 24 8 48 ಎಲ್ಲಗಳು ಮಗ್ಗಿದವ. ಸೊ ಹಾಗಾಗಿ ಉತ್ತರ 48 ಲಾಸಹನೇ ಆಗಿರ್ತದೆ. ಆದ್ರೆ ನಿಮಗೆ ಲೆಕ್ಕ ಮಾಡ್ತೀನಿ, ನಿಮಗೂ ಇನ್ನು ಯಾಕಂದ್ರೆ ಲಾಸಹದಲ್ಲಿ ಕೆಲವೊಬ್ಬರಿಗೆ ಹಿಡಿತಾ ಇರೋದಿಲ್ಲ. ನೋಡಂಬರಿ 48 24 8 ಲಾಸ ಮಾಡಂಬರಿ. ನೋಡಿದ ತಕ್ಷಣ ಹೇಳ್ಬಿಡ್ಬೇಕು 2 2 2 4 2 1 2 2 2 4. ನೆಕ್ಸ್ಟ್ ಮತ್ತೆ 2 ತಗೊಳ್ರಿ. 2 ತಗೊಳ್ರಿ. 2 12 2 6 2 2 ಮತ್ತೆ 2 ತಗೊಂಡ್ರಿ. 2 6 2 3 2 1 ಮತ್ತೆ 2 ತಗೊಳ್ರಿ. 2 3 3 3 ಹಂಗೆ ಹೇಳ್ರಿ. 2 1 ನೆಕ್ಸ್ಟ್ 3 ತಗೊಳ್ರಿ. 3 1 3 1 1 ಕುಡಿಸ್ರಿ. 2 2 4 4 2 8 8 2 16 16 3 48 ನೋಡ್ರಿ. ಸೊ ಆದ್ದರಿಂದ LCM ಸೊ 48 ಆಗುತ್ತೆ ನೋಡ್ರಿ. ಸೊ ಹೇಳಿದ್ನ ಕೊಟ್ಟಿರುವ ಎಲ್ಲಾ ಸಂಖ್ಯೆಗಳು ಒಂದು ಸಂಖ್ಯೆ ಅಪವರ್ತ್ಯಗಳಾದಲ್ಲಿ ದೊಡ್ಡ ಸಂಖ್ಯೆ ಅವುಗಳ ಲಾಸವಾಗಿರ್ತದೆ. ಸೊ ಆದ್ದರಿಂದ ಉತ್ತರ 48 ಮೀಟರ್ ಸ್ಕೇಲ್ ಇಂದ ಎಲ್ಲಾ ಅಳತೆಗಳನ್ನ ನಾವೇನ್ ಮಾಡಬಹುದು, ಅಳೆಯಬಹುದು. ಅರ್ಥ ಆಯ್ತಲ್ಲ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಬ್ಬರು ಗ್ರಂಥಾಲಯದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ, ಗ್ರಂಥಾಲಯ ಅಂದ್ರೆ ವಿದ್ಯಾರ್ಥಿ ಓದುಗಾರ, ಒಬ್ಬ ಗ್ರಂಥಾಲಯದಲ್ಲಿ ಒಂದು ಪುಸ್ತಕವನ್ನು ಅವಧಿಗಿಂತ ಹೆಚ್ಚು ಸಮಯ ಇಟ್ಟುಕೊಂಡರೆ ಮೊದಲ ದಿವಸ 10 ಪೈಸೆ, ನಂತರ ಪ್ರತಿಯೊಂದು ದಿನಕ್ಕೂ 5 ಪೈಸೆಯಂತೆ ದಂಡವಾಗಿ 65 ಪೈಸೆ ದಂಡ ಕೊಟ್ಟರೆ ಅವರು ಆ ಪುಸ್ತಕವನ್ನು ಎಷ್ಟು ದಿನ ಹೆಚ್ಚಿಗೆ ಇಟ್ಟುಕೊಂಡಿದ್ದರು? ನೋಡ್ರಿ, ಈ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ಮೊದಲು ಏನಪ್ಪಾ ಅಂದ್ರೆ, ವಿದ್ಯಾರ್ಥಿ ಇರ್ತಾರಂತ ಗ್ರಂಥಾಲಯದ ಪುಸ್ತಕ ತರ್ತಾರೆ. ಗ್ರಂಥಾಲಯದ ಪುಸ್ತಕದ ಮೇನ್ ನೇಮ್ ಇರ್ತದೆ, ತರಬೇಕು, ಓದ್ಬೇಕು, ಮತ್ತೆ ಅವ್ರಿಗೆ ರಿಟರ್ನ್ ಮಾಡ್ಬೇಕು, ಕೊಡ್ಬೇಕು. ಮತ್ತ ಅದಕ್ಕೊಂದು ಸಮಯ ಕೊಟ್ಟಿರ್ತಾರೆ. 10 ದಿನ 15 ದಿನ 2 ದಿನ ವಾರ ಹಿಂಗ್ ಕೊಟ್ಟಿರ್ತಾರೆ. ಎಕ್ಸ್ಪೆಷಲಿ ಒಂದು ಪುಸ್ತಕ, ಕನ್ನಡ ಒಂದು ವ್ಯಾಕರಣ ಪುಸ್ತಕ ತಂದಿರ್ತಾನೆ ಒಬ್ಬ ವಿದ್ಯಾರ್ಥಿ, ರಾಮು ಅನ್ನೋ ತಂದಿರ್ತಾನೆ ಅನ್ಕೊಂಡ್ರೆ, ಅವರಿಗೆ 5 ದಿನ ಟೈಮ್ ಕೊಟ್ಟಿರ್ತಾರೆ. 5 ದಿನ ಕೊಟ್ಟಿರ್ತಾರೆ. ಅವ್ರು 5 ದಿನಕ್ಕೆ ಕೊಡ್ಬೇಕು ಕರೆಕ್ಟ್ ಆಗಿ. 5 ದಿನ ಅಂದ್ರೆ 5 ದಿನ ಯಾವತ್ತು ಮುಕ್ತಾಯ ತೆಗೆದುಕೊಡ್ಬೇಕು. ಒಂದು ವೇಳೆ ಮರುದಿನ 6ನೇ ದಿನ ಕೊಟ್ರೆ 10 ಪೈಸೆ ದಂಡ ಆಗ್ತಾರಂತ. ಓ, ಅರ್ಥ ಅಂದ್ರೆ ಒಂದು ದಿನ ಲೇಟ್ ಆದ್ರೆ 10 ಪೈಸೆ ದಂಡ ಆಗ್ತಾರೆ. ಓಕೆ, 7 ದಿನಕ್ಕೆ ಲೇಟ್ ಆದ್ರೆ ನೆಕ್ಸ್ಟ್ ಪ್ರತಿಯೊಂದು ದಿನಕ್ಕೂ ನಂತರದ ಪ್ರತಿ ದಿನಕ್ಕೆ ಮತ್ತೆ ಅದು ಬಿಟ್ಟು ನೆಕ್ಸ್ಟ್ ಡೇಗೆ 5 ಪೈಸೆ ಆಗ್ತಾರಂತೆ. 8 ದಿನಕ್ಕೆ ಮತ್ತೆ 5 ಅಂದ್ರೆ ಮೊದಲನೇ ದಿವಸಕ್ಕೆ ಮಾತ್ರ 10 ಪೈಸೆ, ನಂತರದ ದಿನಗಳಿಗೆಲ್ಲವೂ 5 ಪೈಸೆಯಿಂದ ದಂಡ ಕೊಡ್ತಾರೆ. ಎಷ್ಟು ದಿನ ಕೊಡಲ್ಲ ಅಲ್ಲಿ ತರ ದಂಡ ಬೀಳ್ತಾನೆ ಇರ್ತದೆ. ಬುಕ್ ಕೊಟ್ಟಾಗ ದುಡ್ಡು ಕೊಟ್ಟು ಬರ್ಬೇಕಂತ ಅರ್ಥ. ಬನ್ನಿ, ಹಾಗಾದ್ರೆ ಅವನಿಗೆ 65 ಪೈಸೆ ಕೊಟ್ಬಿಟ್ಟದಂತೆ. 65 ಪೈಸೆ ದಂಡ ಕೊಟ್ಟು ಬಿಟ್ಟಲ್ಲ. ಹಾಗಾದ್ರೆ ಎಷ್ಟು ದಿನ ಹೆಚ್ಚಿಗೆ ಇಟ್ಟುಕೊಂಡಿದ್ದ ಅನ್ನೋದೇ ಇಲ್ಲಿ ಪ್ರಶ್ನೆ. ಬನ್ನಿ ಈಗ ಅದೇ ರಾಮ್ ಅನ್ಕೊಂಡ್ಬನ್ರಿ. ರಾಮು ಎಷ್ಟು ದಂಡ ಕಟ್ಟ ನೋಡಮ್ಮ? 65 ಪೈಸೆ ಕಟ್ಟ. ನಿಮ್ಗೆ ಗೊತ್ತಿರ್ಲಿ, 7 ಸಮಯಕ್ಕೆ ಕೊಟ್ರೆ ಯಾರು ದಂಡ ಕಟ್ಟಲ್ರಿ. ಒಂದಿನ ಹೆಚ್ಚಿಗಾದ್ರೆ ದಂಡ ಬರ್ಬೇಕು. ಸೊ ಮೊದಲ ದಿವಸ 10 ಪೈಸೆ ಇಡಲ್ಲ, ಮೊದಲು 10 ಪೈಸೆ ಕಳೀರಿ. ಯಾಕ? ಈ 65 ಪೈಸೆಗೆ ಒಂದು ದಿನ ಮೊದಲ ದಿನ 10 ಪೈಸೆ ಕೊಟ್ಟೆ ಕೊಡ್ಬೇಕಲ್ಲ. ಹೌದು, ಕಳೆದ್ವಿ 5 6 1 5 ಅಂದ್ರೆ ಇಲ್ಲಿ ಒಂದು ದಿನ ಅಂತ ಬಂದ್ಬಿಡ್ತಿಲ್ಲ. ಓಕೆ, ಇದು 55 ಪೈಸೆ ಉಳಿತೀನಿ. ಈಗ ಏನ್ ಮಾಡಮ್ರಿ?
ನಂತರದ ಪ್ರತಿಯೊಂದು ದಿನಕ್ಕೆ 5 ಪೈಸೆ. ನೆಕ್ಸ್ಟ್ ಡೇ ಎಷ್ಟು ದಿನ ಅಂತ ಬರೀ 5 ಕೊಡಾತಾರ. ಅದಕ್ಕೆ ನೋಡ್ರಿ 5ರಿಂದ ಭಾಗಿಸ್ಬಿಡಮ್ರಿ. ಸೊ ಅವಾಗ ಎಷ್ಟು ದಿನ 5 ರೂಪಾಯಿ ಕಟ್ಟಿರ ಅಂತ ಗೊತ್ತಾಗುತ್ತೆ. 5 ಒಂದ್ಲೆ 5 11 ಅಂದ್ರೆ ಇಲ್ಲ 11 ದಿನ. ಸರ್ 11 ದಿನದ ಉತ್ತರ ಹಾಕಬಾರ್ದು. ಇಲ್ಲಿ 11 ದಿನ 5 ರೂಪಾಯಿ 5 ಪೈಸೆದಂಗ್ ಕಟ್ಟ್ಯಾನ, ಇಲ್ಲಿ 1 ದಿನ 10 ಪೈಸೆದಂಗ್ ಕಟ್ಟ್ಯಾನ. ಸೊ 11 ದಿನನೂ ಕಟ್ಟ್ಯಾನ, ಈ 1 ದಿನನೂ ಕಟ್ಟ್ಯಾನ. 11 + 1 12 ದಿನ ಕಟ್ಟಿರ್ತಾನ. ಸೊ ಆಯ್ಕೆ 3 ಸರಿಯಾಗುತ್ತೆ. ನೋಡಿ ಎಷ್ಟು ಸುಲಭವಾದ ಪ್ರಶ್ನೆ ಇದೆ. ಅರ್ಥ ಮಾಡ್ಕೊಂಡ್ರೆ ಬಹಳ ಸುಲಭ, ಅರ್ಥ ಆಗ್ಲಿಕ್ಕೆ ಬಹಳ ಕಷ್ಟ. ನೋಡಿದ ತಕ್ಷಣ ಹೆದರ್ಕೋಬಾರ್ದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9 ಏನಿದೇನಪ್ಪ ಅಂದ್ರೆ, ಈ ಕೆಳಗಿನ ಬಾರ್ ನಕ್ಷೆ, ಇಲ್ಲೊಂದು ಬಾರ್ ನಕ್ಷೆ ಕಾಣ್ತಾ ಇದೆ. ಈ ಕೆಳಗಿನ ಬಾರ್ ನಕ್ಷೆಯು ಒಂದು ಕಂಪನಿಯ 4 ದಿನದಲ್ಲಿನ ಮೊಬೈಲ್ಗಳ ಉತ್ಪಾದನೆಯನ್ನು ಸೂಚಿಸುತ್ತದೆ. ಅಂದ್ರೆ ಉತ್ಪಾದನೆ ಮಾಡ್ತಿದಾರೆ, ಅಂದ್ರೆ ಪ್ರೊಡಕ್ಷನ್ ಮಾಡ್ತಿದಾರೆ. ಡೈಲಿ ಏನ್ ಮಾಡ್ತಾರೆ, ಮೊಬೈಲ್ಗಳನ್ನ ಏನ್ ಮಾಡೋದು, ಉತ್ಪಾದಿಸ್ತಿದಾರೆ ಫ್ಯಾಕ್ಟರಿ ಒಳಗೆ, ಕಂಪನಿ ಒಳಗೆ. ಸೊ ಒಂದು ಚಿತ್ರದ 2005, ಒಂದು ಚಿತ್ರದ ಮೊಬೈಲ್ ಚಿತ್ರ ಏನಿರ್ತದೆ 2005 ಮೊಬೈಲ್. ಓಕೆ, ಅಂದ್ರೆ ಇದು ಒಂದೊಂದು 2005 ಮೊಬೈಲ್ಗಳನ್ನು ಸೂಚಿಸುತ್ತದೆ. ಏನ್ ಹೇಳ್ತಿದ್ರೆ, ಸೋಮವಾರ 4 ಅಂದ್ರೆ 2005, 2005, 2005, 1, 2,500, 2,500, 2,000, ಒಟ್ಟು 10,000. ಇಲ್ಲಿ 2, ಸೊ 5,000. ಸೊ ಇಲ್ಲಿ 4, ಇಲ್ಲಿ ಕೂಡ 10,000, ಇಲ್ಲಿ 1, ಸೊ 2,500. ಪ್ರಶ್ನೆ ಇದೆ ನಮ್ಮನೆ. ಹಾಗಾದರೆ ಆ ಕಂಪನಿಯು ಈ 4 ದಿನಗಳಲ್ಲಿ ಒಟ್ಟು ಎಷ್ಟು ಮೊಬೈಲ್ಗಳನ್ನು ಉತ್ಪಾದಿಸಿದೆ? ನಾನು ಹೆಂಗ್ ಮಾಡಿದೆ, ಪ್ರತಿಯೊಂದು 2,500 ಅಲ್ಲ, ಅದೆಲ್ಲ ಕೂಡಿಸ್ತಾ ಬರ್ದಿದ್ದೀನ್ರಿ. 2,500, 5,000, 7,500, 1,000, 10,000. ಅದ್ರಂಗೆ 2,200, 5,000 ಇದ್ರಂಗೆ ಕೂಡಿಸಿ ಬರ್ದೇನೆ. ಈಗ ಅವ್ರು ಕೇಳಿದ್ದೇನು, ಈ 4 ದಿನಗಳಲ್ಲಿ ಒಟ್ಟು ಎಷ್ಟು ಮೊಬೈಲ್ಗಳನ್ನು ಉತ್ಪಾದಿಸಿದ್ರೆ ಇವೆಷ್ಟೇ ಬೇಕಾದ್ರೆ 10,000, 10,000, 20,000, 25,000, 25,000 ಪ್ಲಸ್ 2,500, 27,500 ಮೊಬೈಲ್ ಆಗ್ತದೆ. ನೋಡಂಬರಿ, ಬನ್ನಿ ಆಯ್ಕೆ 3 ಇದೆ ನೋಡಿ. ಎಷ್ಟು ಸುಲಭದ ಪ್ರಶ್ನೆ ಅಲ್ಲ. ಈ ಬಾರ್ ಗ್ರಾಫ್ ಅಂದ್ರೆ ಬಹಳ ಸಿಂಪಲ್, ದತ್ತಾಂಶ ನಿರ್ವಹಣೆ ಪಾಠದಿಂದ ಬಂದಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆ. ಬನ್ನಿ ಮುಂದೆ ಪ್ರಶ್ನೆ. ಒಂದು ಭಿನ್ನ ರಾಶಿಯು ಒಂದು ಭಿನ್ನ ರಾಶಿಯು ಈ ಸಂದರ್ಭದಲ್ಲಿ ಒಂದೇ ಆಗಿರುತ್ತದೆ ಅಥವಾ ಸಮನಾಗಿರುತ್ತದೆ. ಒಂದೇ ಆಗಿರುತ್ತದೆ ಅಥವಾ ಸಮನಾಗಿರುತ್ತದೆ. ಯಾವಾಗ ಸಮ ಇರುತ್ತೆ, ಯಾವಾಗ ಒಂದೇ ಇರ್ತಪ್ಪ ಅಂದ್ರೆ ಸ್ಪಷ್ಟತೆ ಕಟ್ಬಿಡ್ತೀವಿ. ಒಂದು ಭಿನ್ನ ರಾಶಿ ಯಾವಾಗಲೂ ಸಮ ಅಥವಾ ಮತ್ತು ಸೇಮ್ ಇರುತ್ತಪ್ಪ ಅಂದ್ರೆ ಯಾವಾಗಲೂ ಸಮಾನ ಭಿನ್ನ ರಾಶಿ ಆದಾಗ, ಅಂದ್ರೆ ಒಂದು ಅಂಶ ಮತ್ತು ಛೇದಕ್ಕೆ 0ಯನ್ನು ಹೊರತುಪಡಿಸಿ ಒಂದೇ ಅಂಕಿಯಿಂದ ಗುಣಿಸಿದಾಗ ಅಥವಾ ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ ಸಮಾನ ಭಿನ್ನ ರಾಶಿ ದೊರೆಯುತ್ತದೆ. ನೋಡಂಬರಿ ಆಯ್ಕೆಗಳು. ಅಂಶ ಮತ್ತು ಛೇದ ಎರಡನ್ನು ಒಂದೇ ಸಂಖ್ಯೆಯಿಂದ ಕಳೆಯಲಾಗುತ್ತದೆ. ಕಳೆಯಲಾಗುತ್ತದೆ ಅಂದ್ರೆ ಕಳೆದಾಗ ಅದರ ಬೆಲೆ ಹೆಚ್ಚಾಗುವುದು ಅಥವಾ ಕಡಿಮೆ ಆಗಬಹುದು. ಸೊ ಬಿಡ್ರಿ, ತಪ್ಪು. ಅಂಶ ಮತ್ತು ಛೇದ ಎರಡನ್ನು -1ರಿಂದ ಗುಣಿಸಿದಾಗ, ನೋಡ್ರಿ -1ರಿಂದ ಗುಣಿಸಿದಾಗ ಅದ್ರ ಬೆಲೆ ಚೇಂಜ್ ಆಗ್ಬೋದಾ? ನೋಡಂಬರಿ, 1/2 ಅಂದ್ರೆ 0.5. ಇದಕ್ಕ -1 ಗುಣಿಸ್ರಿ, -1 ಗುಣಿಸ್ರಿ. ಸೊ -1 ಬಂತು, -2 ಇಸ್ ಈಕ್ವಲ್ ಟು ಇದಕ್ಕೇನಾಗತ್ತಪ್ಪ ಅಂದ್ರೆ -0.5. ಬೆಲೆ ಚೇಂಜ್ ಆಗ್ತು ಅಂದ್ರೆ ಇದು ಕೂಡ ಬರಲ್ಲ. ಯಾಕೆ ಹೇಳ್ರಿ, ಇದು 0.5 ಇತ್ತು, ಇದು -0.5 ಇತ್ತು, ಯಾವಾಗ ದೂರ ಆಗ್ಬಿಡ್ತು. ಸೊ ಇದನ್ನು ಬರಂಗಿಲ್ಲ. ಛೇದದಿಂದ ಅಂಶವನ್ನು ಭಾಗಿಸಲಾಗಿದೆ. ನೋಡ್ರಿ ನೋಡ್ರಿ ಛೇದ. ಉದಾಹರಣೆ 1/2 ಬೆಲೆ 0.5. ಛೇದ ಅಂದ್ರೆ 2ರಿಂದ ಅಂಶವನ್ನು ಭಾಗಿಸಿ 2ರ ಬಗ್ಗೆ ಒಂದು 0 ಪಾಯಿಂಟ್ ಕೊಟ್ರೆ 5, 2 5, 10. ನೋಡ್ರಿ 0.5 0. ಛೇದದ ಅಂಶವನ್ನು ಭಾಗಿಸಿದ್ರೆ ಏನು ಬೆಲೆ ಚೇಂಜ್ ಆಗುತ್ತೆ? ಆಗ್ಲಿಲ್ಲ, ಉತ್ತರ ಸೇಮ್ ಅದ. ಸೊ ಆಯ್ಕೆ 3 ಸರಿಯಾಗುತ್ತೆ. 6 ಆಪ್ಷನ್ ಹಾಕೋದ್ರಿ. ಅಂಶವನ್ನು ಅದರ ವಿಲೋಮದಿಂದ ಗುಣಿಸಲಾಗಿದೆ. ವಿಲೋಮ ಅಂದ್ರೆ ನೋಡ್ರಿ 1/2, ಇದ್ರ ವಿಲೋಮ ಅಂದ್ರೆ 2/1. ಸೊ ಗುಣಿಸ್ರಿ, 2 1 2, 2 1 2, 2 ಹೋಗಿ 1 ಆಯ್ತು. ಇದು 0.5 ಆಯ್ತು, ಇದು 1 ಬಂತು, ಅದ್ರ ಬೆಲೆ ಹೆಚ್ಚಾಯ್ತು. ಸೊ ಇದು ಆಯ್ಕೆ 4 ಬರಂಗಿಲ್ಲ. ಸೊ ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಸೊ ಆಯ್ಕೆ 3 ಸರಿಯಾಗುತ್ತೆ. ನೋಡ್ರಿ, ನಾನು ಏನ್ ಹೇಳ್ತಿದ್ದೀನಪ್ಪ ಅಂದ್ರೆ ಸಮಾನ ಭಿನ್ನ ರಾಶಿ ಅಂದ್ರೆ ಯಾವಾಗ ಸೇಮ್ ಇರ್ತಪ್ಪ ಅಂದ್ರೆ ಸಮಾನ ಭಿನ್ನ ರಾಶಿ ಆಗಿರ್ಬೇಕು. ಸೊ ಇಲ್ಲಿ ಸಮಾನ ಭಿನ್ನ ರಾಶಿ ಮಾಡ್ಲಾರ್ದ್ರೆ ಸೇಮ್ ಅಂದ್ರೆ ಅರ್ಥ ಏನು? ಈಗ ಒಂದು ಭಿನ್ನ ರಾಶಿ ಬೆಲೆ ಕಂಡುಹಿಡಿಬೇಕಾದ್ರೆ ಛೇದದಿಂದ ಅಂಶ ಭಾಗಿಸಲೇಬೇಕು. ಅವ್ರು ಅದನ್ನ ಹೇಳ್ಯಾರ, ಛೇದದಿಂದ ಅಂಶವನ್ನು ಭಾಗಿಸಲಾಗಿದೆ, ಮತ್ತು ಉತ್ತರ ಅದೇ ಇರ್ಬೇಕಲ್ಲ. ಸೊ ಹಾಗಾಗಿ ಆಯ್ಕೆ 3 ಸರಿ ಆಗುತ್ತದೆ. ನೋಡಿ, ಇಲ್ಲಿಗೆ ನಮ್ಮ 10 ಪ್ರಶ್ನೆಗಳು, ಈ ಭಾಗ 2 10 ಪ್ರಶ್ನೆಗಳು ಮುಕ್ತಾಯಗೊಂಡಿವೆ. ಬನ್ನಿ
ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಪಾಲಕರಿಗೂ, ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ಬನ್ನಿ, ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಅದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿರಂತರವಾಗಿ ನಮ್ಮ ಆನ್ಲೈನ್ ಕ್ಲಾಸ್ಗಳು ನಿಮಗೆ ಉಚಿತವಾಗಿ ಸಿಗ್ತಾ ಹೋಗ್ತವೆ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧೂರಂ ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ಗಳನ್ನ ನೀವೇನಾದ್ರೂ ಟಚ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ವಿಡಿಯೋಗಳು ನಿಮ್ಗೆ ಆಲ್ರೆಡಿ ನೋಟಿಫಿಕೇಶನ್ ಬರ್ತವೆ. ತದನಂತರ ಇನ್ಸ್ಟಾಗ್ರಾಮ್ ಪೇಜ್ ಚಾಲೆಂಜ್ ಕೋಚಿಂಗ್ ಸಿಂಧೂರ್, ಈ ಇನ್ಸ್ಟಾಗ್ರಾಮ್ ಪೇಜ್ ನೀವೇನಾದ್ರೂ ಫಾಲೋ ಮಾಡಿದ್ರಪ್ಪ ನಮ್ಮ ದೈನಂದಿನ ಚಟುವಟಿಕೆಗಳು ಹಾಗೂ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳು, ನಮ್ಮ ವಿಡಿಯೋಗಳು ಎಲ್ಲ ನಿಮಗೆ ಸಿಗ್ತಾ ಹೋಗ್ತವೆ. ಅದೇ ರೀತಿ ಫೇಸ್ಬುಕ್ ಪೇಜ್ ವಿದ್ಯಾವಾಹಿನಿ ಸ್ಕೂಲ್ ಅಂತ ಒಂದು ಫೇಸ್ಬುಕ್ ಇದೆ. ಇದೇ ರೀತಿಯಾಗಿ ಹೆಚ್ಚಿನ ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಗಳಾಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು, ಎಲ್ಲಾ ಅದರಲ್ಲಿ ಲಭ್ಯ ಸಿಗ್ತವೆ. ಸೊ ದಯವಿಟ್ಟು ಎಲ್ಲರೂ ಇದನ್ನು ಫಾಲೋ ಮಾಡಿ. ಓಕೆ, ಕೊನೆಯದಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಇಷ್ಟೊತ್ತು ಎಲ್ಲರೂ ಸಹಕರಿಸಿದ್ದಕ್ಕಾಗಿ. ಓಕೆ, ಧನ್ಯವಾದಗಳು.